ಗೃಹಲಕ್ಷ್ಮಿಯರಿಗೆ ಬಂಪರ್ ಸಿಹಿ ಸುದ್ದಿ. 6,000 ರೂಪಾಯಿ ಅಲ್ಲ, 10,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಹಣ ಜಮೆ ಆಗ್ಬೇಕಾ? ಹೌದು ವೀಕ್ಷಕರೇ, 2 ಕಂತು ಹಣ ಗೃಹಲಕ್ಷ್ಮಿಯರಿಗೆ ಜಮೆ ಆಗೋದ್ರಲ್ಲಿ ಮಿಸ್ ಆಗಿದೆ ಅಂತ ಖುದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿಯ ವಿಧಾನಸಭೆಯಲ್ಲಿ ಸದನದಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಬ್ರೇಕಿಂಗ್ ನ್ಯೂಸ್, ಅದನ್ನು ಕೂಡ ವಿಡಿಯೋದಲ್ಲಿ ನೋಡೋಣ. ಇನ್ನು ಮತ್ತೆ ಈಗ ಬಸ್ ಸಂಚಾರ ಏಕಾಏಕಿ ದಿಢೀರನೆ ಬಂದ್ ಮಾಡ್ತಾರಾ? ಸಾರಿಗೆ ನೌಕರರು ಈ ಬಾರಿ ಅಧಿವೇಶನ ಮುಗಿತಾ ಇದ್ದಂತೆ ಬಸ್ ಸಂಚಾರ ಬಂದ್ ಮಾಡ್ತಾರ? ಕಾದು ನೋಡಬೇಕಾದ ಪರಿಸ್ಥಿತಿ ಅಂತ ಹೇಳಬಹುದು ವೀಕ್ಷಕರೇ. ಇನ್ನೊಂದು ಕಡೆಗೆ ಬಂಗಾರದ ಮತ್ತು ಬೆಳ್ಳಿ ದರ ಭಾರಿ ಏರಿಕೆ ಆಗ್ತಾ ಇದೆ. ಬೆಳ್ಳಿ ದರ ಕೆಜಿ ಮೇಲೆ 2,10,000 ಗಡಿಯತ್ತ ಸಾಗ್ತಾ ಇದೆ ವೀಕ್ಷಕರೇ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಬೆಳ್ಳಿ ದರ ದಾಖಲೆ ಮುರಿದು ಮುಂದೆ ನುಗ್ತಾ ಇದೆ. ಅದೇ ತರ ಬಂಗಾರದ ಬೆಲೆಯೂ ಕೂಡ 1,35,000 ರೂಪಾಯಿ ಆಗ್ತಾ ಇದೆ. ಇನ್ ಮುಂದೆ ಬಾಡಿಗೆ ಮನೆಯಲ್ಲಿದ್ದವರಿಗೆ ಅಥವಾ ಬಾಡಿಗೆ ಮನೆ ಮಾಲೀಕರಿಗೆ ಹೊಸ ನಿಯಮಗಳು. ಈ ಹೊಸ ನಿಯಮಗಳನ್ನು ಯಾರಾದ್ರೂ ತಪ್ಪಿದ್ದಲ್ಲಿ 50,000 ರೂಪಾಯಿ ದಂಡ. ವೀಕ್ಷಕರೇ, ನೀವೇನಾದ್ರೂ ಬಾಡಿಗೆ ಮನೆಯಲ್ಲಿದ್ರೆ ಅಥವಾ ಬಾಡಿಗೆ ಮನೆ ನಿವಾಸಿಗಳಾಗಿದ್ರೆ, ಬಾಡಿಗೆಗೆ ಮನೆ ಕೊಟ್ಟಿದ್ರೆ, ಮಾಲೀಕರಾಗಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ನಿಮ್ಮ ಒಂದು ಮೊಬೈಲ್ ಫೋನ್ ನಲ್ಲೂ ಕೂಡ ಈ ಒಂದು ಅಪ್ಲಿಕೇಶನ್ ಇದ್ರೆ, ನಿಮ್ಮ ಮೊಬೈಲ್ ಫೋನ್ ಕಳೆದು ಹೋದ್ರೂ ಕೂಡ ನಿಮಗೆ ಸಿಗುತ್ತಂತೆ. ಹೌದು ವೀಕ್ಷಕರೇ, ಈ ಒಂದು ಅಪ್ಲಿಕೇಶನ್ ಯಾವುದು, ಅದರ ಬಗ್ಗೆನೂ ಕೂಡ ಅಪ್ಡೇಟ್ ನೋಡೋಣ ವೀಕ್ಷಕರೇ. ಮೊಬೈಲ್ ಫೋನ್ ಇದ್ದವರು ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡಬೇಕು ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಮೊದಲಿಗೆ ಗೃಹಲಕ್ಷ್ಮಿಯರಿಗಂತೂ ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಗೃಹಲಕ್ಷ್ಮಿಯರಿಗೆ ಒಂದು ಸಿಹಿ ಸುದ್ದಿ ಕೂಡ ಇಲ್ಲಿ ಬಂದಿದೆ ವೀಕ್ಷಕರೇ. ಇಲ್ಲಿವರೆಗೂ 3 ಕಂತು ಬಾಕಿ ಇದೆ. ಆಗಸ್ಟ್ ತಿಂಗಳವರೆಗೂ ಹಣವನ್ನ ಹಾಕಲಾಗಿದೆ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಅಂದ್ರೆ 3 ಕಂತು ಅಂದ್ರೆ 6,000 ರೂಪಾಯಿ ಹಣ ಸರ್ಕಾರ ಕೊಡೋದು ಬಾಕಿ ಇದೆ ಅಂತ ಮೊದಲೇ ಹೇಳಲಾಗಿತ್ತು. ಸದನದಲ್ಲಿ ಬೆಳಗಾವಿಯಲ್ಲಿ ಮೊದಲು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಪ್ರಶ್ನೆ ಕೇಳಿದಾಗ, ಅಂದ್ರೆ 2 ತಿಂಗಳು ಹಣ ಮಿಸ್ ಆಗಿದೆ, ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಸರ್ಕಾರ ಪಾವತಿ ಮಾಡಿಲ್ಲ ಅಂತ ಒಂದು ವಿರೋಧ ಪಕ್ಷದವರು ಆರೋಪವನ್ನ ಮಾಡಿದ್ರು. ಅವಾಗ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸದನದಲ್ಲಿ ಉತ್ತರ ಕೊಟ್ಟಿದ್ರು. ಆಗಸ್ಟ್ ತಿಂಗಳವರೆಗೂ ಜಮೆ ಆಗಿದೆ, ಫೆಬ್ರವರಿ ಮಾರ್ಚ್ ತಿಂಗಳ ಹಣವೂ ಕೂಡ ಜಮೆ ಮಾಡಿದ್ದೇವೆ, ಈಗ ಬಾಕಿ ಇರೋದು ಅಂದ್ರೆ ಸೆಪ್ಟೆಂಬರ್, ಅಕ್ಟೋಬರ್ ಮತ್ತು ನವೆಂಬರ್ದು ಮಾತ್ರ ಅಂತಾನು ಒಂದು ಸ್ಪಷ್ಟನೆ ಕೊಟ್ಟಿದ್ರು. ನಂತರ ಬುಧವಾರ ಮತ್ತೆ ಇದರ ಬಗ್ಗೆ ಸ್ಪಷ್ಟನೆ ಕೇಳಿದಾಗ, ಹೌದು, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು 2 ಕಂತು ಹಣ ಬಂದಿಲ್ಲ ಅಂತಾನು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ಈ ಮೂಲಕ ಗೃಹಲಕ್ಷ್ಮಿಯರಿಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಸರ್ಕಾರ ಹಾಕಿಲ್ಲ ಅಂತಾನು ಕೂಡ ಇಲ್ಲಿ ಹೇಳಬಹುದು. ಕೆಲವೊಬ್ಬರಿಗೆ ಜಮೆ ಆಗಿಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇಲ್ಲಿವರೆಗೂ ಆಗಸ್ಟ್ ತಿಂಗಳವರೆಗೂ ಹಣವನ್ನ ಹಾಕಲಾಗಿತ್ತು, ಆದ್ರೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ದು 3 ತಿಂಗಳದ್ದು ಬಾಕಿ ಇದೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಕೂಡ ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಒಬ್ಬರಿಗೆ ಗೃಹಲಕ್ಷ್ಮಿಯರಿಗೆ ಒಟ್ಟು 10,000 ರೂಪಾಯಿ ಅಕೌಂಟ್ಗೆ ಹಣ ಜಮೆ ಮಾಡಬೇಕಾಗಿ ಬರಬಹುದು ಅಂತಾನು ಕೂಡ ಇಲ್ಲಿ ಒಂದು ಅಂದಾಜು ಲೆಕ್ಕವನ್ನ ಬಿಜೆಪಿ ಪಕ್ಷದವರು, ವಿರೋಧ ಪಕ್ಷದವರು ಹಾಗೂ ಗೃಹಲಕ್ಷ್ಮಿಯವರು ಕೂಡ ಇಲ್ಲಿ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ವೀಕ್ಷಕರೇ. ಮುಖ್ಯವಾಗಿ ಈವರೆಗೂ 23 ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದೇವೆ, ಶೀಘ್ರವೇ ಬಾಕಿ ಇರುವ ಹಣವನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅಂತಾನು ಕೂಡ ಒಂದು ಸಿಹಿ ಸುದ್ದಿಯನ್ನ ಗೃಹಲಕ್ಷ್ಮಿಯರಿಗೆ ಇಲ್ಲಿ ಕೊಟ್ಟಿರುವಂತದ್ದು. 46,000 ಕೋಟಿ ರೂಪಾಯಿಗಳನ್ನ 1,26,00,000 ಮಹಿಳೆಯರಿಗೆ ಈವರೆಗೂ ನೀಡಿದ್ದೇವೆ. ಆಗಸ್ಟ್ ವರೆಗೂ ಗೃಹಲಕ್ಷ್ಮಿ ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಬಾಕಿ ಉಳಿದ ಗೃಹಲಕ್ಷ್ಮಿ ಹಣವನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುವುದು ಅಂತಾನೂ ಕೂಡ ಇಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಸಮರ್ಪಕವಾಗಿ ಮಹಿಳೆಯರ ಖಾತೆಗೆ ಬರ್ತಾ ಇಲ್ಲ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಇನ್ನೂ ಕೂಡ ಸಂದಾಯವಾಗಿಲ್ಲ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಹಿಳೆಯರಿಗೆ ಮೋಸವಾಗುತ್ತಿದೆ ಅಂತ ವಿಪಕ್ಷ ನಾಯಕರು ಆರ್ ಅಶೋಕ್ ಕುಮಾರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನಂತರ ಇದಕ್ಕೆ ಸ್ಪಷ್ಟನೆ ಕೂಡ ಈಗ ಸಿಕ್ಕಿದೆ. ಗೃಹಲಕ್ಷ್ಮಿಯರಿಗೆ ಇಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವೂ ಕೂಡ ಬರೋದು ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಗೆ ವೀಕ್ಷಕರೇ, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ತಿಂಗಳದ್ದು ಹಣ ಬರಬೇಕು ಅಂತ ಹೇಳಲಾಗ್ತಾ ಇದೆ. ಸೊ ವೀಕ್ಷಕರೇ, ನಿಮಗೆ ಎಷ್ಟು ಕಂತು ಹಣ ಬಂದಿದೆ? ನಿಮಗೂ ಕೂಡ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣ ಬಂದಿದೆಯಾ? ಒಮ್ಮೆ ಬಾರಿ ಚೆಕ್ ಮಾಡಿ ನಮ್ಮ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಬೇಗನೆ ಕಮೆಂಟ್ ಮಾಡಿ. ಇನ್ನು ವೀಕ್ಷಕರೇ, ಗೃಹಲಕ್ಷ್ಮಿಯರಿಗೆ ಸೊಸೈಟಿ ಮೂಲಕವೂ ಕೂಡ, ಸಂಘದ ಮೂಲಕವೂ ಕೂಡ 3 ಲಕ್ಷ ರೂಪಾಯಿ ಗರಿಷ್ಠ ಮಟ್ಟದ ಸಾಲ ಸೌಲಭ್ಯವೂ ಕೂಡ ಮಾಡಿಕೊಡಲಾಗ್ತಾ ಇದೆ, ಕಡಿಮೆ ಬಡ್ಡಿ ದರದಲ್ಲಿ. ಯಾರು ಮೊದಲು 1,000 ರೂಪಾಯಿ ಪಾವತಿ ಮಾಡಿ ಮೆಂಬರ್ಶಿಪ್ ಆಗ್ತಾರೆ ಗೃಹಲಕ್ಷ್ಮಿ ಯೋಜನೆಗೆ, ಅವರಿಗೆ ಮೊದಲು ಆದ್ಯತೆ ಕೊಡಲಾಗುತ್ತೆ ಸಾಲ ನೀಡುವಾಗ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಮತ್ತೆ ಬಸ್ ಸಂಚಾರ ದಿಢೀರನೆ ಬಂದ್ ಆಗುತ್ತಾ? ಹೌದು ವೀಕ್ಷಕರೇ, ಎದಕ್ಕಂದ್ರೆ ಈ ಬಾರಿ ಯಾವುದೇ ರೀತಿ ನೋಟಿಸ್ ನೀಡದೆ ಸಾರಿಗೆ ನೌಕರರು ಮುಷ್ಕರ ಮಾಡಲು ಪ್ಲಾನಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅಂತಾನೂ ಕೂಡ ಒಂದು ಸುದ್ದಿ ವೈರಲ್ ಆಗ್ತಾ ಇದೆ ವೀಕ್ಷಕರೇ. ಇಲ್ಲಿ ಮುಖ್ಯವಾಗಿ ಸಾರಿಗೆ ನೌಕರರ ಮುಷ್ಕರ ಜನರಿಗೆ ತೊಂದರೆ ಕೊಡಬಹುದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಮೆಂಟ್ ಮಾಡಿ. ಯಾವುದೇ ರೀತಿ ನೋಟಿಸ್ ಇಲ್ಲದೆ ಈ ಒಂದು ಸಾರಿಗೆ ನೌಕರರು ಮುಷ್ಕರ ಮಾಡಿದ್ರೆ ಜನರಿಗೆ ತೊಂದರೆ ಆಗೋದಂತೂ ಗ್ಯಾರಂಟಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಮುಖ್ಯವಾಗಿ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಸಾರಿಗೆ ನೌಕರರು ವರ್ಷ ಸರ್ಕಾರದ ಮುಗಿಯದ ಜಟಾಪಟಿ ಅಂತ ಹೇಳ್ಬಹುದು. ಸಾರಿಗೆ ಸಚಿವರ ಜೊತೆಗಿನ ಸಂಧಾನ ಸಭೆ ಕೂಡ ವಿಫಲವಾಗ್ತಾ ಇದೆ. ಮತ್ತೆ ಮುಷ್ಕರಕ್ಕೆ ಸಾರಿಗೆ ಸಂಘಟನೆಗಳು ನಿರ್ಧಾರವನ್ನ ಮಾಡ್ತಾ ಇದ್ದಾರೆ. ಈ ಬಾರಿ
ದಿನಾಂಕವನ್ನು ಹೇಳದೆ ನೋಟಿಸ್ ಕೂಡ ಕೊಡದೆ ಏಕಾಏಕಿ ಬಂದ್ ಮಾಡುವ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರಂತೆ. ವೀಕ್ಷಕರೇ, ನೋಟಿಸ್ ಕೊಡದೆ ಏಕಾಏಕಿ ಬಂದ್ ಅಂದ್ರೆ ದಿಢೀರನೆ ಬಸ್ ಸಂಚಾರ ಕರ್ನಾಟಕದಲ್ಲಿ ಬಂದ್ ಮಾಡಿಬಿಡೋದು. ಅವಾಗ ಸಾರ್ವಜನಿಕರಿಗಂತೂ ಇದರಿಂದ ತುಂಬಾನೇ ತೊಂದರೆ ಆಗುತ್ತೆ. ಅಂದ್ರೆ ಯಾರಿಗಾದ್ರೂ ಇಂಟಿಮೇಷನ್ ಗೊತ್ತಿದ್ರೆ ಜನರು ಆ ದಿನ ಟ್ರಾವೆಲಿಂಗ್ ಮಾಡೋದನ್ನ, ಪ್ರಯಾಣ ಮಾಡೋದನ್ನ ತಪ್ಪಿಸ್ತಾರೆ. ಆದ್ರೆ ಯಾವುದೇ ರೀತಿ ಒಂದು ದಿನಾಂಕ ಹೇಳದೇನೆ ಸಾರಿಗೆ ನೌಕರರು ಮುಷ್ಕರ ಮಾಡಿದರೆ ಜನರಿಗಂತೂ ತುಂಬಾನೇ ತೊಂದರೆ ಆಗುತ್ತೆ. ಕೆಲವೊಬ್ಬರು ಊರಿನಲ್ಲಿ ಸಿಕ್ಕಾಕಿಕೊಳ್ಳುವ ಪರಿಸ್ಥಿತಿ ಬರಬಹುದು. ಆದ್ರೆ ಯಾವಾಗ ಒಂದು ಬಂದ್ ಮಾಡ್ತಾರೆ ಇದರ ಬಗ್ಗೆ ಯಾವುದೇ ರೀತಿ ಅಧಿಕೃತ ಮಾಹಿತಿ ಅಂತೂ ಇನ್ನೂ ಕೂಡ ಬರ್ತಾ ಇಲ್ಲ. ಆದಷ್ಟು ಬೇಗನೆ ರಾಜ್ಯ ಸರ್ಕಾರ ಸಾರಿಗೆ ನೌಕರರ ಜೊತೆ ಸಭೆ ಮಾಡಿ ಒಂದು ಸಂಧಾನ ಸಭೆ ಮಾಡಬೇಕು ಅಂತಾನು ಕೂಡ ಇಲ್ಲಿ ಜನರು ಹೇಳ್ತಾ ಇದ್ದಾರೆ. ಬನ್ನೀಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಎಲ್ಲ ಒಂದು BPL ಕಾರ್ಡ್ ಇದ್ದವರಿಗೆ ಇಂದಿರಾ ಕಿಟ್ ಕೊಡೋ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ. ಯಾರಾದರೂ ತಪ್ಪು ಮಾಡಿದರೆ ಇನ್ಮೇಲೆ ಅವರ ಕಾರ್ಡು ಕೂಡ ಬಂದ್ ಮಾಡಲಾಗುತ್ತೆ, ಅವರಿಗೆ ದಂಡ ಕೂಡ ಹಾಕಲಾಗುತ್ತಂತೆ. ಮತ್ತೆ ಹೊಸ ನಿಯಮಗಳು ಕೂಡ ರೇಷನ್ ಕಾರ್ಡ್ ಇದ್ದವರಿಗೆ ಇಲ್ಲಿ ಬರ್ತಾ ಇರುವಂತದ್ದು. ಮೊದಲಿಗೆ ವೀಕ್ಷಕರೇ, ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ವೀಕ್ಷಕರೇ, ಅನ್ನಭಾಗ್ಯ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡೋದಕ್ಕೆ ಅಧಿಕೃತವಾಗಿ ಘೋಷಣೆ ಆಗಿದೆ. ಈಗಾಗಲೇ ಅನುಮೋದನೆ ಕೂಡ ಸಿಕ್ಕಿದೆ ಸಚಿವ ಸಂಪುಟ ಸಭೆಯಲ್ಲಿ. ಈಗಾಗಲೇ ಕಿಟ್ಗಳು ಕೂಡ ರೆಡಿ ಆಗಿವೆ. 1,27,00,000 ಇಂದಿರಾ ಕಿಟ್ಗಳನ್ನ ರೆಡಿ ಮಾಡಲಾಗ್ತಾ ಇದೆ. ಇಂದಿರಾ ಕಿಟ್ ಅಂದ್ರೆ ಒಂದು ಕಿಟ್ ಇರುತ್ತೆ. ಆ ಒಂದು ಕಿಟ್ ಪೂರ್ತಿ ಸೀಲ್ ಇರುತ್ತೆ. ಅದರಲ್ಲಿ ಏನೆಲ್ಲ ಒಳಗಡೆ ಇರುತ್ತೆ ಅಂದ್ರೆ ಅಡುಗೆ ಎಣ್ಣೆ ಇರುತ್ತೆ, ಉಪ್ಪು ಇರುತ್ತೆ, ಸಕ್ಕರೆ ಇರುತ್ತೆ, ತೊಗರಿ ಬೇಳೆ ಇರುತ್ತೆ. ಅಂದ್ರೆ ಈ ತರ ವಿತರಣೆ ಮಾಡೋ ಸರ್ಕಾರದ ಪ್ಲಾನ್ ಇದೆ. ವೀಕ್ಷಕರು, ಯಾರಾದ್ರೂ ಇಲ್ಲಿ ಇಂದಿರಾ ಕಿಟ್ ಅನ್ನ ಹಣಕ್ಕೋಸ್ಕರ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ರೆ, ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಿದ್ರೆ ಅವರ ವಿರುದ್ಧ ಕಾನೂನು ಕ್ರಮ. ಅವರ BPL ಕಾರ್ಡು ರದ್ದಾಗುತ್ತೆ, ಅವರಿಗೆ APL ಕಾರ್ಡ್ ಕೊಡಲಾಗುತ್ತೆ. ಇನ್ಮುಂದೆ ಅವರಿಗೆ ಅಕ್ಕಿನೂ ಸಿಗಲ್ಲ, ಇಂದಿರಾ ಕಿಟ್ಟು ಸಿಗಲ್ಲ. ಯಾರಾದ್ರೂ ಹಣಕ್ಕೋಸ್ಕರ ತಮ್ಮ ಪಡಿತರವನ್ನ ಬೇರೆಯವರಿಗೆ ಮಾರಾಟ ಮಾಡಿದ್ರೆ ಇದು ಮೊದಲನೇ ರೂಲ್ಸ್. ಮತ್ತೆ ಎರಡನೇದಾಗಿ ಯಾರಾದ್ರೂ ಸುಳ್ಳು ದಾಖಲೆ ಕೊಟ್ಟು, ನಕಲಿ ದಾಖಲೆ ಕೊಟ್ಟು ಪಡೆದುಕೊಂಡಿರುವ BPL ಕಾರ್ಡುಗಳನ್ನ APL ಕಾರ್ಡ್ಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಹೊಸದಾಗಿ ಯಾರಾದ್ರೂ BPL ಕಾರ್ಡ್ಗೆ ಅರ್ಜಿ ಹಾಕಿದ್ರೆ ಅವರಿಗೆ ಕಾರ್ಡ್ಗಳನ್ನ ವಿತರಣೆ ಮಾಡಲು ಸರ್ಕಾರ ಮುಂದಾಗಿದೆ. 2,95,000 ಹೊಸ BPL ಪಡಿತರ ಚೀಟಿಗಳ ಅರ್ಜಿಯನ್ನ ವಿಲೇವಾರಿ ಮಾಡಲಾಗಿದೆ. ಇನ್ನೂ 1,00,000 ಜನರ BPL ಚೀಟಿ ಪರಿಷ್ಕರಣೆ ಮಾಡಲಾಗ್ತಾ ಇದೆ. ಅಂದ್ರೆ ನೀವೇನಾದ್ರೂ ರೇಷನ್ ಕಾರ್ಡ್ BPL ಕಾರ್ಡ್ಗೆ ಏನಾದ್ರೂ ಅರ್ಜಿ ಹಾಕಿದ್ರೆ ಒಮ್ಮೆ ಬಾರಿ ಇದರ ಬಗ್ಗೆ ಸ್ಟೇಟಸ್ ಚೆಕ್ ಮಾಡಿಕೊಳ್ಳಿ. ಎದಕ್ಕಂದ್ರೆ ಕರ್ನಾಟಕದಲ್ಲಿ 2,95,000 ಜನರು ಹೊಸದಾಗಿ BPL ಚೀಟಿಯನ್ನ ಪಡೆದುಕೊಳ್ಳಲಿದ್ದಾರಂತೆ. ಇನ್ನು 1,00,000 ಅರ್ಜಿಗಳನ್ನ ಚೆಕ್ ಮಾಡ್ತೀವಿ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಬನ್ನಿ ವೀಕ್ಷಕರೀಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಬಾಡಿಗೆ ನಿಯಮ ಒಪ್ಪಂದ ಉಲ್ಲಂಘನೆ ಮಾಡುವಂತಿಲ್ಲ. ಹೌದು ವೀಕ್ಷಕರೇ, 2025ನೇ ಸಾಲಿನ ಕರ್ನಾಟಕ ಬಾಡಿಗೆ ತಿದ್ದುಪಡಿ ವಿಧೇಯಕ ಮೇಲೆ ಚರ್ಚೆ ನಡೆದ ಬಳಿಕ ವಿಧಾನಸಭೆಯಲ್ಲಿ ಅನುಮೋದನೆ ಸಿಕ್ಕಿದೆ. ಇಲ್ಲಿ ಬಾಡಿಗೆದಾರರ ಮೇಲೆ ಮತ್ತು ಬಾಡಿಗೆ ಮನೆ ಮಾಲೀಕರಿಗೆ ಇಬ್ಬರಿಗೂ ಕೂಡ ಅನ್ವಯವಾಗುವಂತೆ ನಿಯಮಗಳನ್ನ ಜಾರಿಗೆ ತರಲಾಗ್ತಾ ಇದೆ. ಮೊದಲಿಗೆ ಯಾರಾದ್ರೂ ರೂಲ್ಸ್ ಗಳನ್ನ ಮಿಸ್ಟೇಕ್ ಆಗಿ ಮಿಸ್ಯೂಸ್ ಮಾಡ್ಕೊಂಡ್ರೆ ಜೈಲು ಶಿಕ್ಷೆ ಇತ್ತು. ಆದ್ರೆ ಈ ಬಾರಿ ಜೈಲು ಶಿಕ್ಷೆ ವಿಧಿಸಲು ಕಾನೂನಿನಲ್ಲಿ ಅವಕಾಶ ಇಲ್ಲ. ಅಂದ್ರೆ ಯಾರಾದ್ರೂ ಬಾಡಿಗೆ ನಿಯಮವನ್ನ, ಒಪ್ಪಂದವನ್ನ ಉಲ್ಲಂಘನೆ ಮಾಡಿದ್ರೆ ಮೊದಲು ಕಾನೂನಿನಲ್ಲಿ ಜೈಲು ಶಿಕ್ಷೆ ವಿಧಿಸಲು ಅವಕಾಶ ಇತ್ತು. ಆದ್ರೆ ಇಂಥ ಸಣ್ಣ ಪುಟ್ಟ ತಪ್ಪಿಗೆ ಜೈಲು ಶಿಕ್ಷೆ ಸರಿಯಲ್ಲ ಎಂಬ ಚರ್ಚೆ ಇದೀಗ ದೇಶಾದ್ಯಂತ ನಡೀತಾ ಇದೆ. ಈ ಹಿನ್ನೆಲೆ ಕೇಂದ್ರ ಸರ್ಕಾರ ಈ ತಿದ್ದುಪಡಿ ಕರಡನ್ನ ಸಿದ್ಧಪಡಿಸಿ ನಮಗೆ ಕಳಿಸಿಕೊಟ್ಟಿದೆ ಅಂತ ಈಗಾಗಲೇ ಹೇಳಲಾಗಿದ್ದು, ತಿದ್ದುಪಡಿ ಮೂಲಕ ಹೊಸ ಕಾನೂನುಗಳನ್ನ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಶಿಕ್ಷೆಯ ರೂಪದಲ್ಲಿ ದಂಡ ಶುಲ್ಕ ಅಧಿಕವಾಗಬಹುದು, ಆದರೆ ಜೈಲಿಗೆ ಹೋಗುವ ಅಂಶವನ್ನು ತೆಗೆದು ಹಾಕಲಾಗುತ್ತೆ ಅಂತ ಹೇಳಲಾಗಿದೆ. ವೀಕ್ಷಕರೇ, ಯಾರಾದ್ರೂ ಒಂದು ಮನೆ ತಗೊಂಡು ಅದನ್ನ ಬೇರೆಯವರಿಗೆ ಬಾಡಿಗೆ ಕೊಟ್ರೆ, ಈಗ ಮನೆ ಮಾಲೀಕ ಒಬ್ಬರಿಗೆ ಮನೆಗೆ ಬಾಡಿಗೆ ಕೊಟ್ಟಿರ್ತಾರೆ, ಆ ಬಾಡಿಗೆದಾರ ಬೇರೆಯವರಿಗೆ ಆ ಒಂದು ಮನೆಯನ್ನ ಬಾಡಿಗೆ ಕೊಟ್ರೆ 50,000 ರೂಪಾಯಿ ದಂಡ. ಇದು ಹೊಸ ನಿಯಮ ಇನ್ಮುಂದೆ ಜಾರಿಗೆ ಬರ್ತಾ ಇದೆ. ಮಾಲೀಕರ ಅನುಮತಿ ಇಲ್ಲದೆ ಮತ್ತೊಬ್ಬರಿಗೆ ಬಾಡಿಗೆಗೆ ಮನೆ ನೀಡಿದರೆ 3 ತಿಂಗಳ ಬಾಡಿಗೆ ಅಥವಾ ಬಾಡಿಗೆ 2ರಷ್ಟು ಇದಲ್ಲೇ 50,000 ರೂಪಾಯಿವರೆಗೂ ದಂಡವನ್ನ ಹಾಕಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು ಎರಡನೇದಾಗಿ ಬಾಡಿಗೆದಾರರ ಶೋಷಣೆ ಕೂಡ ಕಡಿಮೆ ಮಾಡಲಾಗುತ್ತೆ. ಇನ್ಮುಂದೆ 2 ತಿಂಗಳ ಡೆಪಾಸಿಟ್ ಮಾತ್ರ ತಗೋಬೇಕು. ಅಂದ್ರೆ ಪ್ರೀ ಡಿಪಾಸಿಟ್ ಅಂತ ನಾವೇನು ಸೇಫ್ಟಿ ಡೆಪಾಸಿಟ್ ಅಂತ ಕರಿತೀವಲ್ಲ, ಅದು 2 ತಿಂಗಳಕ್ಕೆ ಮಾತ್ರ ಸೀಮಿತವಾಗಬೇಕು. ಕೆಲವೊಬ್ರು 1 ವರ್ಷದ ಅಡ್ವಾನ್ಸ್ ಡೆಪಾಸಿಟ್ ತಗೋತಾರೆ. ಆ ತರ ಇನ್ಮುಂದೆ ಮಾಡುವಂತಿಲ್ಲ. ಅಂದ್ರೆ ವೀಕ್ಷಕರೇ, ರೆಂಟ್ ಡೆಪಾಸಿಟ್ ಇನ್ನು 2 ತಿಂಗಳಿಗೆ ಮಾತ್ರ. ಮತ್ತೆ ಪ್ರತಿಯೊಬ್ಬರು ಕೂಡ ಮೊದಲೇ ಪೋರ್ಟಲ್ ಅಲ್ಲಿ ನೋಂದಣಿಯನ್ನ ಮಾಡ್ಕೋಬೇಕು ಅಂತ, ಬಾಡಿಗೆ ಒಪ್ಪಂದ ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳಬೇಕು ಅಂತ ಹೇಳಲಾಗಿದೆ. ವೀಕ್ಷಕರೇ, ಬನ್ನಿ ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಈ ಒಂದು ಸಂಚಾರಿ ಸಾಥಿ ಎಂಬುವ ಮೊಬೈಲ್ ಅಪ್ಲಿಕೇಶನ್ ನೀವೇನಾದ್ರೂ ಇನ್ಸ್ಟಾಲ್ ಮಾಡಿದ್ರೆ ನಿಮ್ಮ ಮೊಬೈಲ್ ಫೋನ್ ಕಳೆದ್ರೂ ಕೂಡ ನಿಮಗೆ ಸಿಗಲಿದೆ. ಅಂದ್ರೆ ನೀವೇನಾದ್ರೂ ಬೈ ಮಿಸ್ಟೇಕ್ ಆಗಿ ಬಸ್ ಸ್ಟ್ಯಾಂಡ್ ನಲ್ಲಿ, ರೈಲ್ವೆ ಸ್ಟೇಷನ್ ನಲ್ಲಿ ಅಥವಾ ಯಾರಾದ್ರೂ ಕಳ್ಳರು ನಿಮ್ಮ ಮೊಬೈಲ್ ಫೋನ್ ಕದ್ದರೆ ಅವಾಗ ನಿಮ್ಮ ಒಂದು ಮೊಬೈಲ್ ಲೊಕೇಶನ್ ಆನ್ ಇದ್ರೆ ನೀವು ಸಂಚಾರಿ ಸಾಥಿ ಎಂಬುವ ಒಂದು ಮೊಬೈಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಮಾಡಿದರೆ ನಿಮ್ಮ ಮೊಬೈಲ್ ಎಲ್ಲಿಗೆ ಹೋಗ್ತಾ ಇದೆ, ಎಲ್ಲಿ ಲಾಕ್ ಆಗಿದೆ ಎಲ್ಲ ಕೂಡ ಡೀಟೇಲ್ ಆಗಿ ಸಂಚಾರಿ ಸಾಥಿ ಎಂಬುವ ಅಪ್ಲಿಕೇಶನ್ ನಲ್ಲಿ ಸಿಗಲಿದೆ. ವೀಕ್ಷಕರೇ, ಈ ಒಂದು ಅಪ್ಲಿಕೇಶನ್ ಈಗಾಗಲೇ ಕೇಂದ್ರ ಸರ್ಕಾರ ಎಲ್ಲಾ ಮೊಬೈಲ್ ಫೋನ್ ಕಂಪನಿಗಳಿಗೂ ಕೂಡ ಇನ್ಸ್ಟಾಲ್ ಮಾಡುವಂತೆ ಒಂದು ಕಡ್ಡಾಯವಾಗಿ ರೂಲ್ಸ್ ಅನ್ನ ಮಾಡಲು ಮುಂದಾಗಿತ್ತು. ಇದಕ್ಕೆ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ಕಡ್ಡಾಯವಾಗಿ ಮಾಡಿದನ್ನ
ತೆಗೆದು ಹಾಕಲಾಗಿದೆ. ಬೇಕಾದ್ರೆ ಡೌನ್ಲೋಡ್ ಮಾಡ್ಕೋಬಹುದು, ಬೇಡ ಅಂದ್ರೆ ಬಿಡಬಹುದು ಅಂತ ಇಲ್ಲಿ ಗೌರ್ಮೆಂಟ್ ಹೇಳಿದೆ, ಕೇಂದ್ರ ಸರ್ಕಾರ ಹೇಳಿದೆ. ಆದ್ರೆ ಜನರು ಈ ಒಂದು ಸಂಚಾರಿ ಸಾಥಿ ಎಂಬುವ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದರೆ ಅವರ ಲೊಕೇಶನ್ ಟ್ರ್ಯಾಕ್ ಆಗುತ್ತೆ ನಿಜ, ಆದ್ರೆ ಅವರ ಮೊಬೈಲ್ ಫೋನ್ ಏನಾದ್ರೂ ಕಳ್ಳತನವಾದ್ರೆ ಅದನ್ನ ಹುಡುಕಲು ಕೂಡ ಪೊಲೀಸರಿಗೆ ಸಹಾಯವಾಗುತ್ತೆ ಅಂತಾನೂ ಕೂಡ ಇಲ್ಲಿ ಕೇಂದ್ರ ಸರ್ಕಾರದ ವಾದವಾಗಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಮೆಂಟ್ ಮಾಡಿ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ವೀಕ್ಷಕರೇ. ಬಂಗಾರದ ಬೆಲೆ ಮತ್ತೆ ಈಗ ಇಳಿಕೆ ಆಗುತ್ತಾ ಅಥವಾ ಏರಿಕೆ ಆಗುತ್ತಾ? ಹೊಸ ವರ್ಷ ಕೂಡ ಪ್ರಾರಂಭವಾಗ್ತಾ ಇದೆ. ಹೊಸ ವರ್ಷದ ಆರಂಭದಲ್ಲಿಯೇ ಬಂಗಾರದ ಬೆಲೆ ಅಂತೂ ಏರಿಕೆ ಕಾಣ್ತಾ ಇದೆ. ರೂಪಾಯಿ ಮೌಲ್ಯ ಕುಸಿತವಾಗ್ತಾ ಇದೆ, ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ. ಬಂಗಾರ ಇಂಪೋರ್ಟ್ ಮಾಡುವಾಗ ಭಾರತ ಮತ್ತಷ್ಟು ಹೆಚ್ಚು ರೂಪಾಯಿ ಕೊಡಬೇಕು. ಹೀಗಾಗಿ ಬಂಗಾರದ ಬೆಲೆ ಹೆಚ್ಚಳವಾಗುವ ನಿರೀಕ್ಷೆ ಕಂಡು ಬರ್ತಾ ಇದೆ. ರೂಪಾಯಿ ಮೌಲ್ಯ ಕುಸಿತವಾದರೆ ಬಂಗಾರದ ಬೆಲೆ ಏರಿಕೆ ಆಗುವ ನಿರೀಕ್ಷೆ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಈಗ 10 ಗ್ರಾಂ ಚಿನ್ನದ ಬೆಲೆ 1,35,000 ರೂಪಾಯಿ ಗಡಿಯತ್ತಾ ಇದೆ. ಎದಕ್ಕಂದ್ರೆ 1,25,000 ರೂಪಾಯಿಯಿಂದ 1,35,000 ರೂಪಾಯಿ ಆಗಿದೆ ಬಂಗಾರದ ಬೆಲೆ. ಇನ್ನೊಂದು ಕಡೆಗೆ ಎರಡನೇದಾಗಿ ಬೆಳ್ಳಿ ಬೆಲೆ 2,10,000 ರೂಪಾಯಿ. ಹೌದು ವೀಕ್ಷಕರೇ, 2,08,000 ರೂಪಾಯಿ ಆಗಿದೆ 1 kg ಬೆಳ್ಳಿ ದರ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಬೆಳ್ಳಿ ದರ ದಾಖಲೆ ಮುರಿದಿದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. 10 ಗ್ರಾಂ ಚಿನ್ನದ ಬೆಲೆ ಎಷ್ಟಾಗಬೇಕು ಕಮೆಂಟ್ ಮಾಡಿ.